ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಮಾರೋಪ ಸಮಾರಂಭ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶಕ್ಕೆ ಹೇಗಿದೆ ಸಿದ್ಧತೆ? ಜನಾಂದೋಲನ ಮೂಲಕ ಅಬ್ಬರಿಸಿದ ಕೈ ನಾಯಕರಿಗೆ ದೋಸ್ತಿ ಯಾವ ರೀತಿ ಕೌಂಟರ್ ಕೊಡುತ್ತೆ? ಎಲ್ಲ ಸುದ್ದಿಯನ್ನ ನೋಡೋಣ ಮುಡಾ ಯುದ್ಧ ನ್ಯೂಸ್ ಟಾಪ್ 9 ನಲ್ಲಿ. ಮೂಡ ಹಗರಣದ ವಿರುದ್ಧ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ ಅಂತಿಮ ಘಟ್ಟಕ್ಕೆ ತಲುಪಿದೆ. ಪಾದಯಾತ್ರೆ 8ನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಸಮಾರೋಪ ಸಮಾರಂಭ ನಡೆಯಲಿದೆ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತಲುಪಿದ ಪಾದಯಾತ್ರೆ ನಿನ್ನೆ ಜೆಕೆ ಮೈದಾನದಲ್ಲಿ ಅಂತ್ಯವಾಗಿತ್ತು. ಇವತ್ತು ಮೈಸೂರು ನಗರದ ಜೆಕೆ ಮೈದಾನದಿಂದ ಮಹಾರಾಜ ಕಾಲೇಜು ಮೈದಾನದವರೆಗೆ 3 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ. ಮೈಸೂರಿನ ಜೆಕೆ ಮೈದಾನದಿಂದ ಮಹಾರಾಜ ಕಾಲೇಜು ಮೈದಾನದವರೆಗೆ 3 ಕಿಲೋಮೀಟರ್ ಪಾದಯಾತ್ರೆ ಸಾಗಲಿದೆ. ನಂತರ ನಿನ್ನೆ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ನಡೆದ ವೇದಿಕೆಯಲ್ಲೇ ಇವತ್ತು ಬಿಜೆಪಿಯ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಮತ್ತು ಬೃಹತ್ ಪ್ರತಿಭಟನಾ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಸಮಾವೇಶ ನಡೆಯಲಿದೆ. ಬಿಜೆಪಿ ಜೆಡಿಎಸ್ನ ಪ್ರಮುಖ ನಾಯಕರು, ಕೇಂದ್ರ ನಾಯಕರು ಭಾಗಿಯಾಗಲಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಇಂದು ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೆಯಲಿರುವ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ನಿನ್ನೆ ಶಾಸಕ ಜಿಟಿ ದೇವೇಗೌಡ, ಮಾಜಿ ಶಾಸಕರಾದ ಸಾರಾ ಮಹೇಶ್, ಪಿ ರಾಜೀವ್ ಸಿದ್ಧತೆ ಪರಿಶೀಲಿಸಿದ್ರು. ಇವತ್ತು ನಡೆಯುವ ಬಿಜೆಪಿ ಜೆಡಿಎಸ್ನ ಬೃಹತ್ ಸಮಾವೇಶದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನಿನ್ನೆ ಮಾತನಾಡಿದ ಅವರು, ಬೆಳಗ್ಗೆ 10:30ಕ್ಕೆ ಸಮಾವೇಶ ಆಯೋಜನೆಗೊಂಡಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಈ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ಬೆಳಗ್ಗೆ 10 ಮೈಸೂರಿನಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಕೂಡ ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಭರವಸೆನ ಕೊಟ್ಟಿದ್ವಿ. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ. ತಾವೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ, ನಿನ್ನೆ ಸಂಜೆ ಬಿಜೆಪಿ ಪಾದಯಾತ್ರೆ ಮೈಸೂರು ತಲುಪ್ತಾ ಇದ್ದಂತೆ ಮಳೆಯ ಸಿಂಚನವಾಯಿತು. ಮಳೆಯಲ್ಲಿ ನೆನೆಯುತ್ತಲೇ ಮುಖಂಡರು, ಕಾರ್ಯಕರ್ತರು ಹೆಜ್ಜೆ ಹಾಕಿದ್ರು. ಇನ್ನು ಬಂಬೂ ಬಜಾರ್ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸ್ವಾಗತಿಸಿದ್ರು. ಕ್ರೇನ್ ಮೂಲಕ ಬೃಹತ್ ಅನಾನಸ್ ಹಾರ, ಗುಲಾಬಿ ಹಾರ ಹಾಕಿ ಬರಮಾಡಿಕೊಂಡ್ರು. ಬನ್ನಿ ಮಂಟಪ ಮಾರ್ಗದಲ್ಲಿ ಪಂಜು ಹಿಡಿದುಕೊಂಡು ನಾಯಕರು ಹೆಜ್ಜೆ ಹಾಕಿದ್ರು. ಮತ್ತೊಂದೆಡೆ ಪಾದಯಾತ್ರೆ ವೇಳೆ ನಿಖಿಲ್ ಭರ್ಜರಿ ಡ್ಯಾನ್ಸ್ ಮಾಡುವ ಮೂಲಕ ಗಮನ ಸೆಳೆದ್ರು. ಮಳೆ ಬಂದು ಕಾಂಗ್ರೆಸ್ ಪಾಪದ ಕೊಳೆ ತೆಗೆಯುತ್ತದೆ. ಕಾಂಗ್ರೆಸ್ ಏನೇ ಮಾಡಿದ್ರೂ ಹಗರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಆರೋಪದಲ್ಲಿ ಹುರುಳಿಲ್ಲ. ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ಯಶಸ್ವಿಯಾಗಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಬಂದು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ತಪ್ಪು ಗೊತ್ತಾದ ಬಳಿಕ ಮೂಡ ಸೈಟ್ ಈಗ ವಾಪಸ್ಸು ಕೊಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನೀವು ಖರೀದಿ ಮಾಡಿರುವ ಭೂಮಿ ದಲಿತರ ಭೂಮಿ. ಇದಕ್ಕೆ ನಮ್ಮ ಬಳಿ ದಾಖಲೆಗಳಿವೆ. ದಲಿತರ ಜಮೀನು ಖರೀದಿ ಮಾಡುವುದೇ ತಪ್ಪು. ಇದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯನಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಕೋರ್ಟ್ಗೆ ಹೋಗ್ಬೇಕು ಅಂತ, ಕೋರ್ಟಲ್ಲಿ ಯಾವಾಗನೂ ಅವ್ರಿಗೆ ವೆಪನ್ಸ್ ಇರಬಾರ್ದು ಆಡಳಿತ ಪಕ್ಷಕ್ಕೆ. ಇದು ಪೊಲಿಟಿಕಲ್ ಆಗಿ ರೈವಲ್ರಿ ಇವರು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪೊಲಿಟಿಕ್ಸ್ ಇರೋದ್ರಿಂದ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹತಾಶರಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಹುರುಳಿಲ್ಲದ ಆರೋಪ ಮಾಡಿ ಮೈಸೂರು ನಗರದಲ್ಲಿ ದೇವೇಗೌಡರ ಕುಟುಂಬದ ಆಸ್ತಿ ಬಗ್ಗೆ ಫ್ಲೆಕ್ಸ್ ಹಾಕಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರು ಅಲ್ಲ, ಅವರ 136 ಶಾಸಕರ ಕೊರಳಿಗೆ ಬೋರ್ಡ್ ಹಾಕಿಕೊಳ್ಳಲಿ. ನಮ್ಮ ಕುಟುಂಬದ ಬಗ್ಗೆ ಯಾವುದೇ ತನಿಖೆ ಮಾಡಲಿ, ಎದುರಿಸೋದಾಗಿ ನಿಖಿಲ್ ಹೇಳಿದ್ದಾರೆ. ಇವತ್ತು ಎಲ್ಲ ಕಡೆ ಪ್ರಚಾರ ಕೊಟ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡಲಿ, 136 ಜನ ಶಾಸಕರಿದಾರಲ್ಲ, ಎಲ್ಲರ ಕುತ್ತಿಗೆಗೂ ಒಂದೊಂದು ಬೋರ್ಡ್ ಕೊಟ್ಬಿಡ್ಲಿ, ಸ್ಲೇಟ್ ಕೊಟ್ಬಿಡ್ಲಿ. ಅದೇನೇನಿದೆ ಹಾಕೊಂಡು ಕುತ್ತಿಗೆಗೆ ಮಾಲೆ ಹಾಕೊಂಡು ತಿರುಗಲಿ.
ಡಿಕೆ ಶಿವಕುಮಾರ್ ನಮ್ಮ ತಂದೆ ಬಗ್ಗೆ ಮಾತನಾಡಿ ರಾಜಕೀಯಕ್ಕೆ ನಾನು ಬಂದಾಗ ನಿಖಿಲ್ ಹುಟ್ಟಿರಲಿಲ್ಲ ಎಂದಿದ್ದಾರೆ. ನಾನು ಅವರಿಗೆ ಪ್ರಶ್ನೆ ಕೇಳ್ತೇನೆ, ದೇವೇಗೌಡರು ರಾಜಕೀಯಕ್ಕೆ ಬಂದಾಗ ನೀವು ಹುಟ್ಟಿದ್ರಾ ಅಂತ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಈ ರೀತಿ ಲಘುವಾಗಿ ಮಾತನಾಡೋದು ಸರಿಯಲ್ಲ ಅಂತ ಡಿಕೆ ವಿರುದ್ಧ ನಿಖಿಲ್ ಹರಿಹಾಯ್ದಿದ್ದಾರೆ. ದೇವೇಗೌಡರು ಸಾಹೇಬರು ರಾಜಕಾರಣಕ್ಕೆ ಬಂದಾಗ ಶಿವಕುಮಾರ್ ಅವರು ಹುಟ್ಟಿದ್ರ ಅಥವಾ ಶಿವಕುಮಾರ್ ಅವರು ಏನಾದ್ರು ಸಾರ್ವಜನಿಕ ಬದುಕಲಿದ್ರ? ಇಲ್ಲಿ ಪ್ರಶ್ನೆ ವಯಸ್ಸಿನ ಪ್ರಶ್ನೆ ಅಲ್ಲ. ನಾನು ಒಂದು ಹೇಳ್ತೇನೆ, ಶಿವಕುಮಾರ್ ಅವರು ಹಿರಿಯರಿದ್ದಾರೆ. ನಾನು ಮೊದಲನೇ ದಿನದಿಂದನೂ ಗೌರವ ಕೊಡ್ತಾ ಇದ್ದೇನೆ, ಎಂದಿಗೂ ಕೂಡ ಗೌರವ ಕೊಟ್ಟೆ ಮಾತಾಡ್ತೇನೆ. ಇಲ್ಲಿ ಹಿರಿತನ ಕಿರಿತನದ ಪ್ರಶ್ನೆ ಅಲ್ಲ. ಹಿರಿತನ ಇವತ್ತೇನು ಅವರ ಒಂದು ಹಿರಿತನಕ್ಕೆ ಒಂದು ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಹೊರತುಪಡಿಸಿ ನಾನು ಭಾಳ ವರ್ಷ ಆಗಿದೆ, 50 ವರ್ಷ ಆಯಿತು, 30 ವರ್ಷ ಆಯಿತು ರಾಜಕಾರಣಕ್ಕೆ ಅಂತ ಬಂದು ಭಾಳ ವರ್ಷ ಆಗಿದೆ ಅಂತ ಬಾಯಿಗೆ ಬಂದಂಗೆ ಮನಸ್ಸೋ ಇಚ್ಛೆ ಅಂತ ಮಾತನಾಡೋದಕ್ಕಲ್ಲ ಇವತ್ತು ಜನ ಅವ್ರಿಗೆ 136 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಹಿಂದೆ ಭೇಟಿ ಕೊಡಿ. ಮೊಬೈಲ್ ಸಂಖ್ಯೆ 9880020205.